ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ವತಿಯಿಂದ ಮುಂಬರುವ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಗೋರ್ಮೆಂಟ್ ರೆಫರೆನ್ಸ್ ಪುಸ್ತಕಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಅಂದರೆ ಯಾವ ಪುಸ್ತಕಗಳನ್ನು ಓದಿದರೆ ಅತಿ ಹೆಚ್ಚು ಅಂಕ ಗಳಿಸಲು ಸಾಧ್ಯ ಆಗುತ್ತೆ. ನಾವು ಓದ್ತಿದ್ದೀವಿ ಅನೇಕ ರೀತಿಯ ಅವ್ರು ಬರೆದಿದ್ದು ಯಾರೋ ಹೇಳಿದ್ರು ಆ ಪುಸ್ತಕ ತಗೊಂಡೆ, ಇನ್ನೊಬ್ರು ಹೇಳಿದ್ರು ಇನ್ನೊಬ್ರು ಪುಸ್ತಕ ತಗೊಂಡೆ. ಫಸ್ಟ್ ಯಾವ ಪುಸ್ತಕವನ್ನು ಓದಬೇಕು ಅನ್ನೋದು ನಾವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಈಗ ನಮ್ಗೆ ಗೊತ್ತಿದೆ ಸ್ನೇಹಿತರೆ, ಸುಮಾರು 56,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಎಷ್ಟು? 56,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮತ್ತೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಮತ್ತೆ ಇನ್ನು ಈ ತರ ನೇಮಕಾತಿ ಮತ್ತೆ ಇನ್ನು 4 ವರ್ಷ ಆಗ್ಬೋದು, 8 ವರ್ಷ ಆಗ್ಬೋದು, ಹೇಳಕ್ಕಾಗಲ್ಲ. ಹಾಗಾಗಿ ಇದು ಒಂದು ಆಪರ್ಚುನಿಟಿ. ಸರ್ ಇದೇ ನೇಮಕಾತಿ ಆಗುತ್ತೆ ಅಂತಿದ್ದಾರೆ, ಯಾವಾಗ ಆಗ್ತಾರೆ? ಸೊ ನೋಡಿ ಸ್ನೇಹಿತರೆ, ಈಗ ನಿನ್ನೆ ತಾನೇ ಹೇಳಿದ್ರು 15,000 ಶಿಕ್ಷಕರ ನೇಮಕಾತಿಗೆ ಸಮ್ಮತಿ ಕೊಟ್ಟಿದ್ದಾರೆ. ಅದು ಯಾವಾಗ ಬೇಕಾದರೂ ಆಗ್ಬೋದು ಸ್ನೇಹಿತರೆ. ಅದರಲ್ಲಿ ಅತಿ ಹೆಚ್ಚು HSTR ಅಂತ ನಾವು ಕಾಣ್ತಾ ಇದೀವಿ. HSTR ನಾವು ನೋಡ್ತಾ ಇದೀವಿ. ಆಮೇಲೆ PST ಆಗುತ್ತೆ, PST GPT ಕೂಡ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ PU ಲೆಕ್ಚರ್ ಕೂಡ ಆಗ್ತಾ ಇದೆ ಸ್ನೇಹಿತರೆ. PU ಲೆಕ್ಚರ್ ಕೂಡ ಆಗ್ತಾ ಇದೆ. ಮತ್ತೆ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ 1,500 ಪೋಸ್ಟ್ ಹೆಚ್ಚಿನ ಮಟ್ಟದಲ್ಲಿ ಆಗುವ ಸಾಧ್ಯತೆ ಕೂಡ ಇದೆ. ಇದವರು ಇನ್ನೂ ಏನ್ ಹೇಳ್ತಾರೆ ಅಂತಂದಾಗ 875 ಪೋಸ್ಟ್ಗಳು ಆಲ್ರೆಡಿ ನಮ್ಮ ಟೇಬಲ್ ಮೇಲೆ ಇದೆ. ಆದರೆ ಇನ್ನೂ ಅದಕ್ಕೆ ಹೆಚ್ಚಿನ ಹುದ್ದೆಗಳನ್ನು ಏನ್ ಮಾಡ್ತಾ ಇದೀವಿ ಅಂದ್ರೆ ಆ್ಯಡ್ ಮಾಡ್ಕೋಬೇಕನ್ನ ಆಶೆ ಬಯಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡೋಣ, ಕಾದು ನೋಡೋಣ ಅದು ಏನಾಗುತ್ತೆ ಅಂತೇಳಿ. ರೋಸ್ಟರ್ ಬಿನ್ ಫೈನಲ್ ಆಗಿದೆ, ಕ್ಯಾಸ್ಟ್ ವೈಸ್ ಕೂಡ ಡಿವೈಡ್ ಆಗಿದೆ ಅಂತ ನಾವು ತಿಳಿದು ಬಂದಿದೆ. ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ, ಅದೇನಾಗುತ್ತೆ ಅಂತೇಳಿ ನೋಡೋಣ. ಮತ್ತೆ ನೋಡ್ರಿ, ಪದೇ ಕೇಳ್ತಾ ಇದ್ದೀರಿ ಸ್ನೇಹಿತರೆ, ನಾವು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ಗೆ ಎಲಿಜಿಬಲ್ ಇದೀವೋ ಇಲ್ಲವಾ, ಇಂಗ್ಲಿಷ್ ಮೀಡಿಯಂ ಇದೆ, ಆ ಇಂಗ್ಲಿಷ್ ಮೀಡಿಯಂ ಡಿಗ್ರಿ ಮುಗಿದಿರ್ಬೇಕಾ ಅಂತ ಎಲ್ಲ ಕೇಳ್ತಾ ಇದ್ರಿ. ಎಲ್ಲ ಹಿಂದಿನ ವಿಡಿಯೋದಲ್ಲಿ ನಾನೆಲ್ಲ ತಿಳಿಸಿ ಹೇಳಿದ್ದೀನಿ ಸ್ನೇಹಿತರೆ. ಅದರ ಅವಶ್ಯಕತೆ ಮತ್ತೆ ಇರಲ್ಲ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ, ಸ್ಟಾರ್ಟ್ ಮಾಡೋಣ. ನೋಡ್ರಿ, ಪ್ರಥಮವಾಗಿ ಯಾವೆಲ್ಲ ಪುಸ್ತಕ ಓದ್ಬೇಕು ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಯಾರೆಲ್ಲ ಮತ್ತೆ ನಮ್ಮ ಹೊಸದಾಗಿ ನೋಡ್ತಾ ಇದ್ರಿ ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಚಾನಲ್ ಅನ್ನು, ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಮತ್ತೆ ಇಷ್ಟ ಆದ್ರೆ ಲೈಕ್ ಮಾಡೋದು ಕೂಡ ಮರಿಬೇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅನೇಕ ಜನ, ಸಾವಿರಾರು ಜನ ನೋಡ್ತಾ ಇದ್ರಿ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ತಾ ನೀವು ಈ ವಿಡಿಯೋ ನೋಡೋದ್ರಿಂದ ನಿಮಗೆ ನಾ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಓಕೆ ನೋಡಿ ಸ್ನೇಹಿತರೆ, ನಾನು ಇಲ್ಲಿ ನಿಮ್ಮ ಮುಂದೆ ತಂದಿರ್ತಕ್ಕಂಥ ರೆಫರೆನ್ಸ್ ಪುಸ್ತಕಗಳು ಯಾವ್ಯಾವು ಅನ್ನೋದು ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಸರ್ಕಾರ ಸೂಚಿಸಿರ್ತಕ್ಕಂಥ ಪುಸ್ತಕಗಳು ಸ್ನೇಹಿತರೆ, ನಾನು ಹೇಳ್ತಾ ಇಲ್ಲ, ಇಲ್ಲಿ ಸರ್ಕಾರವೇ ಸೂಚಿಸ್ತಕ್ಕಂಥ ಪುಸ್ತಕಗಳ ಪಟ್ಟಿ ನಿಮ್ಮ ಮುಂದೆ ತಂದಿದ್ದೀನಿ. ಅದನ್ನ ನೀವು ನೋಡ್ಕೋಬಹುದು, ಅಥವಾ ನೋಟ್ಸ್ ಮಾಡ್ಕೊಳ್ರಿ, ಅಥವಾ ನೋಟ್ ಮಾಡ್ಕೊಳ್ರಿ, ಅದನ್ನ ಬರೆದಿಟ್ಕೊಳ್ರಿ ಸ್ನೇಹಿತರೆ. 1 ಸೆಕೆಂಡು. ಇಲ್ಲಿ ನೋಡಿ, ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರ ಇಲಾಖೆ ಸೂಚಿಸಿರ್ತಕ್ಕಂಥ, ಏನಂದ್ರೆ ಸರ್ಕಾರ ಇಲಾಖೆ ಸೂಚಿಸಿರ್ತಕ್ಕಂಥ ಒಂದು ಪುಸ್ತಕಗಳು ನಿಮ್ಮ ಮುಂದೆ ತಂದಿದ್ದೀನಿ. ಸರ್ಕಾರ ಸೂಚಿಸಿರ್ತಕ್ಕಂಥ ಪುಸ್ತಕಗಳು ಅವು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಸೊ ನೋಡಿ, ಪ್ರಥಮವಾಗಿ ನಾನು ಹೇಳ್ತಾ ಇದ್ದೀನಿ, ನೀವು 6 to 12 ವರೆಗೂ ಪುಸ್ತಕಗಳನ್ನು ಫಸ್ಟ್ ಓದಿ ಮುಗಿಸಿಬಿಡಿ. 6 to 12 ವರೆಗೂ. ಸೊ ನೋಡಿ, ಇಲ್ಲಿ ವಿಷಯ ಪುಸ್ತಕದ ಹೆಸರು ಕೇಳ್ತಾ ಇದ್ದೀನಿ, ಅಧಿಕೃತ ಯಾರು ಬರೆದರೆ ಕವಿಗಳು ನೋಡ್ತಾ ಇದ್ದೀವಿ. ಕರ್ನಾಟಕ ಇತಿಹಾಸ, ನೋಡಿ ಕರ್ನಾಟಕ ಇತಿಹಾಸ, ಕರ್ನಾಟಕದ ಚರಿತ್ರೆ, ಇಲ್ಲಿ ಕರ್ನಾಟಕದ ಚರಿತ್ರೆ ಅಂತ ನಾವು ನೋಡ್ತಾ ಇದೀವಿ. ಸೂರ್ಯನಾಥ್ ಕಾಮತ್ ಅಥವಾ ಫಲಕ್ಷಿ ಇವ್ರದ್ದು ತಗೊಳ್ರಿ. ಇದು ರೆಫರೆನ್ಸ್ ಪುಸ್ತಕ, ಗೋರ್ಮೆಂಟ್ ರೆಫರ್ ಮಾಡಿರ್ತಕ್ಕಂಥ ಒಂದು ಪುಸ್ತಕಗಳು. ಓಕೆನಾ? ಯಾರ್ದು? ಕರ್ನಾಟಕ ಇತಿಹಾಸ, ಫಲಕ್ಷಿದ ತಗೋರಿ. ಸೂರ್ಯನಾಥ್ ಕಾಮತ್ ಅವ್ರದ್ದು ತಗೊಳ್ರಿ. ಭಾರತದ ಸಂವಿಧಾನ, ನೋಡಿ ಭಾರತದ ಸಂವಿಧಾನ ಮತ್ತು ಭಾರತ ಸಂವಿಧಾನ ಮತ್ತು ರಾಜಕೀಯ, ಇದು ಪುಸ್ತಕ ಯಾರು ಬರೆದಿದ್ದಾರೆ ಅಂದ್ರೆ PS ಗಂಗಾಧರ್ ಸರ್ ಅವ್ರದ್ದು ತಗೊಳ್ರಿ, ಅಥವಾ ME ಲಕ್ಷ್ಮೀಕಾಂತ್. ಇವರಿಬ್ಬರು ಸರ್ ಅಲ್ಲಿ ಯಾರ್ದಾದ್ರೂ ಒಬ್ಬರು ತಗೋಬಹುದು ಸ್ನೇಹಿತರೆ. ಯಾವುದು? ಕರ್ನಾಟಕ ಭಾರತದ ಸಂವಿಧಾನ ಮತ್ತು ರಾಜಕೀಯ, PS ಗಂಗಾಧರ್ ಅಥವಾ M ಲಕ್ಷ್ಮೀಕಾಂತ್. ಇವರಿಬ್ಬರಲ್ಲಿ ಯಾರ್ದಾದ್ರೂ ಒಂದು ಪುಸ್ತಕ ತಗೊಳ್ರಿ. ಇದು ಗೌರ್ಮೆಂಟ್ ರೆಫರೆನ್ಸ್ ಬುಕ್, ಪ್ರೊಫೆಸರ್ ಸರ್ ಗಂಗಾಧರ್ ಸರ್ದು. ಒಳ್ಳೆ
ಕಂಟೆಂಟ್ ಕೂಡ ಹೊಂದಿದೆ. ಬಟ್ ಮತ್ತೆ 2017 ತೊಗೊಂಡ್ಬಿಟ್ಟಿದೆ ನೋಡ್ರಿ. ಅದು ಪುಸ್ತಕ ಅಲ್ಲ ಅಂದರೆ ಒಂದು ಯಾವುದೋ ಒಂದು ಪುಸ್ತಕ ಇದಕ್ಕೆ ಬುಕ್ ಸ್ಟಾಲ್ಗೆ ಹೋಗಿದ್ರೆ ಅಂತ ತಿಳ್ಕೊಳ್ರಿ, ಅವರು ಚೆನ್ನಾಗಿದೆ ಅಂತ ಕೊಡ್ತಾ ಇದ್ದಾರೆ. ಅಲ್ಲಿ ಪಬ್ಲಿಷ್ ಅಥವಾ ಇಯರ್ ನೋಡ್ಕೊಳ್ರಿ. ಫಸ್ಟು 2017 ಕೊಡ್ತಾ ಇರ್ತಾರೆ, ನಿಮ್ಗೆ ಡಿಸ್ಕೌಂಟ್ 20 ಕೊಡ್ತೀವಿ ಅಂತೇಳಿ. ಅದು ತೊಗೊಂಡ್ರಿ ವ್ಯರ್ಥ, ನೆನಪಿಲ್ಲ. ಇಲ್ಲ ಅಂತಲ್ಲ, ಚೆನ್ನಾಗಿರುತ್ತೆ. ಬಟ್ ನೀವು ಇಲ್ಲಿವರೆಗೂ ಏನು ತಿದ್ದುಪಡಿ ಆಗಿದ್ದಾವೆ ನೋಡಿ. ಪ್ರೆಸೆಂಟ್ ಏನಾಯಿತು, 33 ಇರ್ತಕ್ಕಂಥ ನ್ಯಾಯಾಧೀಶರ ಸಂಖ್ಯೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಆ ರೀತಿ ಇರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನು ನೋಡಿ ತಗೊಳ್ರಿ. ಸೊ ಅದೇ ರೀತಿ ಭೂಗೋಳ, ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಯಾರು ಬರ್ದಿದ್ದಂದ್ರೆ ರಂಗನಾಥ್ ಸರ್ ಅವರು, DSRT ಆಧಾರಿತ ರಂಗನಾಥ್ ಸರ್ ಅವರು ಒಳ್ಳೆಯ ಕಂಟೆಂಟ್ ಪುಸ್ತಕ ಸರ್ ಇದು, ಇದನ್ನು ತಗೊಳ್ರಿ. ಕರ್ನಾಟಕ ವ್ಯಾಕರಣ, ಹೊಸಗನ್ನಡ ವ್ಯಾಕರಣ, BK ನಾಯಕ್ ಅಥವಾ ಅರಳುಗುಂಡಿಗೆ ಅವ್ರದ್ದು ಒಳ್ಳೆಯ ಪುಸ್ತಕ, ಇದು ಕೂಡ ತಗೊಳ್ಳಿ. ಅದ್ರ ಜೊತೆಗೆ ಇನ್ನೂ ಒಂದು ಪುಸ್ತಕ ಹೇಳ್ತೀನಿ, ಕರ್ನಾಟಕ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಹೊರಡಿಸಿರ್ತಕ್ಕಂಥ ಕನ್ನಡ ವ್ಯಾಕರಣ ಒಳ್ಳೆಯ ಕಂಟೆಂಟ್ ಇದೆ. ಅದು ಕೂಡ ಕರ್ನಾಟಕ ಸಾಹಿತ್ಯ ಪರಿಷತ್ತವರು ಅಂದರೆ ಗೋರ್ಮೆಂಟ್ನವರು ಹೊರಡಿಸಿರ್ತಕ್ಕಂಥ, ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತು, ಇವರು ಹೊರಡಿಸಿರ್ತಕ್ಕಂಥ ಒಂದು ಒಳ್ಳೆಯ ಪುಸ್ತಕ ಯಾವುದಂದ್ರೆ ಕನ್ನಡ ವ್ಯಾಕರಣ. BK ನಾಯಕ ಅಥವಾ ಅರಗುಂಡಿಗೆ ಅವ್ರು ತಗೊಳ್ರಿ, ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು. ಅದರ ಜೊತೆಗೆ ಒಂದು ಕನ್ನಡ ರತ್ನಕೋಶ ಅಂತ ಬರುತ್ತೆ, ಕನ್ನಡ ರತ್ನಕೋಶ. ಅದು 80 ರೂಪಾಯಿ ಬೀಳುತ್ತೆ, ನಿಮ್ಗೇನು ಭಾಳ ಬೀಳಲ್ಲ. ಅದು ತಗೊಳ್ಳಿ, ಅದು ಕೂಡ ಒಳ್ಳೆಯ ಕಂಟೆಂಟ್ ಇದೆ. ಸೊ ಅದೇ ರೀತಿಯಾಗಿ ಭಾರತಕ್ಕೆ ನೋಡಿ, ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ್ದು ಕೆ ಸದಾಶಿವ ಅವ್ರು ತಗೊಳ್ರಿ, ಕೆ ಸದಾಶಿವ ಸರ್ ಅವ್ರು ತಗೊಳ್ರಿ. ಭಾರತ ಇತಿಹಾಸ ಯಾವುದು, ಕೆ ಸದಾಶಿವ, ಒಳ್ಳೆಯ ಪುಸ್ತಕ, ಅದು ಕೂಡ ಒಳ್ಳೆಯ ಕಂಟೆಂಟ್ ಇದೆ. ಭೂಗೋಳಶಾಸ್ತ್ರ ಇನ್ನೊಂದು, ಇಲ್ಲಿ ಭೂಗೋಳಶಾಸ್ತ್ರ ಯಾರ್ದು ಇನ್ನೊಂದು ಹೇಳ್ತಾ ಇದ್ದೀನಿ, ಡಾಕ್ಟರ್ ರಂಗನಾಥ್ ಸರ್. ಅಲ್ಲಿ ಹೇಳಿದೆ ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಮತ್ತು ಭೂಗೋಳಶಾಸ್ತ್ರ ಇದು ಎರಡು ಇದೆ ಅವ್ರದ್ದು. ಮತ್ತೆ ಇನ್ನೊಂದೇನಿದೆ ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ ಕೂಡ ಇದೆ ಇವ್ರದ್ದು, ವರ್ಲ್ಡ್ ಜಿಯೋಗ್ರಫಿ ಕೂಡ ಇದೆ. ಮಾನವ ಭೂಗೋಳಶಾಸ್ತ್ರ ಇದೆ. ಇವೆಲ್ಲವೂ ತಗೊಳ್ರಿ, ಯಾಕಂದ್ರೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಗೋರ್ಮೆಂಟ್ ರೆಫರೆನ್ಸ್ ಪುಸ್ತಕ, ಇವ್ರದ್ದು ರೆಫರ್ ಮಾಡಿದೆ ಡಾಕ್ಟರ್ ರಂಗನಾಥ್ ಸರ್ ಭೂಗೋಳಶಾಸ್ತ್ರ, ನೆನಪಲ್ಲಿ ಅದು ತೆಗೆದುಕೊಳ್ಳ್ರಿ. ನೆಕ್ಸ್ಟು ಎಕನಾಮಿಕ್ಸ್, ಯಾರ್ದು ಅರ್ಥಶಾಸ್ತ್ರ ಇದೆ, ಎಕನಾಮಿಕ್ಸ್ ಇದೆಯಲ್ಲ, ಈ ಎಕನಾಮಿಕ್ಸ್ ಅನ್ನು ಗೌರಿಶಂಕರ್ ಸರ್ ಅವ್ರದ್ದು ತಗೊಳ್ರಿ. ಅಥವಾ ಭಾರತ ಆರ್ಥಿಕತೆ, PUC ಅರ್ಥಶಾಸ್ತ್ರ ಪಠ್ಯಪುಸ್ತಕ, PUCಯಲ್ಲಿ ಇರ್ತಕ್ಕಂಥದ್ದು ಫಸ್ಟ್ PUC ಅಂಡ್ ಸೆಕೆಂಡ್ PUC ಎಕನಾಮಿಕ್ಸ್ ಬುಕ್ಸ್ ತಗೊಳ್ರಿ, ಒಳ್ಳೆ ಕಂಟೆಂಟ್. ಈಗ ಪ್ರೆಸೆಂಟ್ ಬರ್ತಾ ಇದ್ದಾವೆ, ಗೋರ್ಮೆಂಟ್ ಅವರು ಕಳಿಸ್ತಾ ಇದ್ದಾರೆ ಪುಸ್ತಕಗಳನ್ನು, ಅದನ್ನು ತಗೊಳ್ರಿ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಗೌರಿಶಂಕರ್ ಸರ್ದು. ಹಂಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಪುಸ್ತಕವನ್ನು ಓದ್ರಿ, ಅದು ಒಳ್ಳೆ ಇದೆ. ಅದ್ರ ಜೊತೆಗೆ 6 to 10ವರೆಗೆ ಓದಿರ್ತೀವಲ್ಲ, ಅಲ್ಲಿ ಸೋಷಿಯಲಲ್ಲಿ ಕೊಟ್ಟಿರ್ತಾನೆ ಆರ್ಥಿಕತೆ ಅಂತೇಳಿ, ಅದನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಇಂಗ್ಲೀಷಿಗೆ ಸಂಬಂಧಿಸಿ ಇಂಗ್ಲೀಷ್ ನೋಡಿ, ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಅಂದರೆ ಕಾಂಪೋಸಿಷನ್ ಇರ್ತಕ್ಕಂಥದ್ದು ರೆನ್ ಅಂಡ್ ಮಾರ್ಟಿನ್ ಅವ್ರದ್ದು ತಗೊಳ್ಳಿ. ಇದು ಒಂದು ವ್ಯಾಕರಣಕ್ಕೆ ಬೈಬಲ್ ಇದ್ದಂತೆ, ರೆನ್ ಅಂಡ್ ಮಾರ್ಟಿನ್ ಅವ್ರದ್ದು ಒಳ್ಳೆ ಪುಸ್ತಕ ಅಂತ ನಾವು ಹೇಳ್ಬೋದು. ಸೊ ನೋಡಿ, ನೆಕ್ಸ್ಟು ಅಬ್ಜೆಕ್ಟಿವ್ ಟೈಪ್ ಇದೆ ಇಂಗ್ಲೀಷ್, ಯಾರ್ದಂದ್ರೆ SP ಬಕ್ಷಿ ಅವ್ರದ್ದು, ಅರಿಯಂತ ಪಬ್ಲಿಕೇಶನ್ SP ಬಕ್ಷಿ ಅವ್ರದ್ದು. ಇದು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತ ಅಂತ ನಾವು ಹೇಳ್ಬೋದು. ಇನ್ನೊಂದು ಮಾವಳ್ಳಿ ಅವ್ರದ್ದು ಬರುತ್ತೆ ಇಂಗ್ಲೀಷ್ ಗ್ರಾಮರ್, ಮಾವಳ್ಳಿ, ಅದು ಎಷ್ಟು ಬೇಕೋ ಅಷ್ಟೇ ಅಂತ ಇದೆ, ಅದನ್ನು ಅಷ್ಟು ತಗೊಳ್ರಿ, ಏನು ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ಬೋಧನಾ ಸಾಮರ್ಥ್ಯ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ, ಇದು D.Ed or B.Ed ಎರಡರಾಗ ಒಂದು ತಗೊಳ್ರಿ, ಒಳ್ಳೆ ಪುಸ್ತಕ ಇದೆ. D.Ed or B.Ed ಅದು ಚೆನ್ನಾಗಿದೆ. ನಾನಿಲ್ಲಿ ಇವರು ಹೇಳ್ತಕ್ಕಂಥ ಪುಸ್ತಕ ನನಗೇನು ಕೊಡಲ್ಲ ಸ್ನೇಹಿತರೆ, ನಾನು ಗೋರ್ಮೆಂಟ್ ರೆಫರೆನ್ಸ್ ಪುಸ್ತಕ ಮಾತ್ರ ಹೇಳ್ತಾ ಇದ್ದೀನಿ. ಹೊರಗಿನವ್ರು ಬರೆದಿರ್ತಕ್ಕಂಥ ಯಾವ ಪುಸ್ತಕ ನಾನು ಹೆಸರು ಮೆನ್ಷನ್ ಮಾಡ್ತಾ ಇಲ್ಲ, ನೆನಪಿರಲಿ. ಇಲ್ಲಿ ಗೋರ್ಮೆಂಟ್ ಉದ್ದೇಶದಿಂದ ಗೋರ್ಮೆಂಟ್ ಸರ್ಕಾರ ಇಲಾಖೆಗಳು ಯಾವ ಪುಸ್ತಕಗಳನ್ನು ಸೂಚಿಸಿದೆ, ರೆಫರ್ ಮಾಡಿದೆಲ್ಲ, ಆ ಪುಸ್ತಕಗಳ ಹೆಸರು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಮತ್ತೊಮ್ಮೆ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗಲಿ, ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದುವರಿತಾ ಇದ್ದೀನಿ. ಕರ್ನಾಟಕ ಟೆಕ್ಸ್ಟ್ ಪುಸ್ತಕಗಳು,
ಗೋರ್ಮೆಂಟ್ ಟೆಕ್ಸ್ಟ್ ಪುಸ್ತಕಗಳು 6 to 12 ವರೆಗೂ ಇರ್ತಕ್ಕಂಥ ಸಮಾಜ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ವಿಜ್ಞಾನ ಅಂತ ಹೇಳ್ತಾ ಇದೀವಲ್ಲ, ಅದೇ ರೀತಿಯಾಗಿ ಕನ್ನಡ, ಗಣಿತ, ಇಷ್ಟು ಪುಸ್ತಕಗಳನ್ನು ರೆಫರ್ ಮಾಡಿ. ಫಸ್ಟು ಇವೆಲ್ಲವೂ ಓದ್ಕೊಳ್ರಿ, ಒಂದ್ಸತಿ ಓದ್ಕೊಳ್ರಿ. ಆನಂತರ ಏನು ಮಾಡ್ತೀರಿ, ಹೈಲೈಟರ್ ಇರ್ತಲ್ಲ ಅದನ್ನ ತೊಗೊಂಡು ಮಾರ್ಕ್ ಮಾಡ್ಕೊಳ್ರಿ. ಆ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ ನಂತರ ಏನು ಮಾಡ್ತೀರಿ, ಒಂದು ನೋಟ್ ಬುಕ್ ತಗೊಳ್ರಿ. ಮಾರ್ಕ್ ಮಾಡಿರ್ತಕ್ಕಂಥ ಒಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಬರೀರಿ. ಅದು ಹೆಂಗೆ ನೆನಪಿರಲ್ಲ ನೋಡೋಣ, ಓಕೆನಾ. ಕೆಲವರು ಇರ್ತಾರೆ ಸ್ನೇಹಿತರೆ, ಹಾಗೆ ಸುಮ್ಮನೆ ಹೇಳ್ತಾ ಇದ್ದೀನಿ, ಮುಂದೆ ಸ್ಟಡಿ ಮಾಡ್ತಾ ನೆನಪು ಮಾಡ್ಕೊತಾ ಹೋಗ್ತಾರೆ, ಹಿಂದಿಂದ ಮರ್ತು. ಈಗ ಫಾರ್ ಎಕ್ಸಾಂಪಲ್ 6ನೇ ತರಗತಿ ಪುಸ್ತಕ ಹೋದ್ರೆ 7ನೇ ತರಗತಿ ಓದಿದ್ರೆ 8ನೇ ತರಗತಿ ಓದ್ತಾ ಇದ್ದಾರೆ ಅಂದರೆ 6ನೇ ತರಗತಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿಷಯ ಸಂಗ್ರಹಣೆ ಮರೆತು ಬಿಟ್ಟಿರ್ತಾರೆ. 7ನೇ ತರಗತಿ ಸ್ವಲ್ಪ ನೆನಪಿರುತ್ತೆ, 8ನೇ ತರಗತಿ ಮಾತ್ರ ನೆನಪಿರುತ್ತೆ. ನೆಕ್ಸ್ಟ್ 9ಕ್ಕೆ ಹೋಗ್ತಾರೆ, ಅಲ್ಲಿ 9ನೇ ತರಗತಿ ಮುಗಿಸಿರ್ತಾರೆ, 7ನೇ ತರಗತಿ ಪೂರ್ತಿಯಾಗಿ ಮರೆತು ಬಿಡ್ತಾರೆ. ಈ ರೀತಿ ಆಗುವ ಸಂದರ್ಭ ನಾನು ಹೇಳ್ತಾ ಇದ್ದೀನಿ. ಒಂದು ನೋಟ್ ಬುಕ್ ಮಾಡ್ರಿ, ಅಲ್ಲಿ ಪಾಯಿಂಟ್ಸ್ ಹೈಲೈಟರ್ ಹಾಕಿರ್ತಾರಲ್ಲ ಅವನ್ನ ಬರೀರಿ, ಆಮೇಲೆ ಮುಂದುವರಿರಿ, ತಾನೇ ರಿಪೀಟ್ ನೆನಪಾಗುತ್ತಾ. ಆ ಮೂಮೆಂಟಲ್ಲಿ ಎಕ್ಸಾಮ್ ಮೂಮೆಂಟಲ್ಲಿ ಅಂದರೆ ಎಕ್ಸಾಮು ಸುಮಾರು ಇನ್ನೊಂದು 10 days ಇರುತ್ತಲ್ಲ, ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ ಅಂದರೆ ನೀವು ಅದನ್ನು ಕಣ್ಣಾಡಿಸ್ರಿ, ಸ್ವಲ್ಪ ಓದ್ಕೊಂಡ್ಬಿಡ್ರಿ, ಮೇಲೆ ನೋಡ್ಕೊಂಡ್ಬಿಡ್ರಲ್ಲ, ಆಗ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕಂಟೆಂಪ್ಟರಿ ಇಂಗ್ಲಿಷ್ ಗ್ರಾಮರ್, ಇದು ಒಂದು ಒಳ್ಳೆ ಪುಸ್ತಕ, JD ಮೂರ್ತಿ ಅವ್ರದ್ದು. ಕಂಟೆಂಪ್ಟರಿ ಇಂಗ್ಲಿಷ್ ಪುಸ್ತಕ JD ಮೂರ್ತಿ ಅವ್ರದ್ದು ಒಳ್ಳೆ ಪುಸ್ತಕ ಕಂಡಿದ್ದು, ಅತ್ಯಂತ ತುಂಬ ಉಪಯುಕ್ತ ಆದ ಪುಸ್ತಕ ಯಾವುದಿದೆ, ಕಂಟೆಂಪ್ಟರಿ ಇಂಗ್ಲಿಷ್ ಗ್ರಾಮರ್ ಪುಸ್ತಕ. ಇದು ಒಂದು ಒಳ್ಳೆಯ ಪುಸ್ತಕ. ಇನ್ನು ಹೆಚ್ಚಿನ ಪುಸ್ತಕ ಹೇಳ್ಬೇಕಂದ್ರೆ, ಇನ್ನು ಹೆಚ್ಚಿನ ಪುಸ್ತಕ ಇದ್ರ ಜೊತೆಗೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಹೇಳ್ತೀನಿ. ನಾನು ನೋಡಿ ಸ್ನೇಹಿತರೆ, ನಿಮಗೆ ಫಸ್ಟ್ ಹೇಳ್ತಾ ಇದ್ದೀನಿ, ನಾನು ಹೇಳಿದ ಪುಸ್ತಕನೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಇವರು ಗೋರ್ಮೆಂಟ್ ರೆಫರೆನ್ಸ್ ಪುಸ್ತಕ ಮಾತ್ರ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆ ಸರ್ ಗೋರ್ಮೆಂಟ್ ರೆಫರೆನ್ಸ್ ಪುಸ್ತಕ ಓದಬೇಕು, ಯಾಕೆ ಬೇರೆಯವ್ರು ಬರ್ದಿದ್ದು ಓದಿದ್ರೆ ಆಗಲ್ವಾ? ಎಸ್, ಓದ್ರಿ. ಆದರೆ ಒಂದು, ನೀವು ಓದಿರ್ತಕ್ಕಂಥ ಪುಸ್ತಕದಿಂದ ಆನ್ಸರ್ ಸರಿ ಇತ್ತು, MCQ ಅಲ್ಲಿ ಎಕ್ಸಾಮ್ನಲ್ಲಿ ಬರ್ದಿರಿ, ಅದು ಅಂದರೆ ಅವ್ರು ರಾಂಗ್ ಕೊಟ್ಟಿದ್ರಂದ್ರೆ ಆನ್ಸರ್, ನೀವು ಅದಕ್ಕೆ ಅಬ್ಜೆಕ್ಷನ್ ಹಾಕಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದಾಗ, ನೀವು ಓದಿರ್ತಕ್ಕಂಥದ್ದು ಪ್ರೈವೇಟ್, ಓಕೆನಾ, ಗೋರ್ಮೆಂಟ್ ಪುಸ್ತಕ ಅಥವಾ ರೆಫರ್ ಮಾಡಿದ ಪುಸ್ತಕ ಓದಿದ್ರೆ ಅಂದ್ರೆ ನೀವು ಯಾವ ಪೇಜ್ನಲ್ಲಿ ಅದು ಆನ್ಸರ್ ಇರುತ್ತೋ ಅದನ್ನು ಫೋಟೋ ಸಮೇತ, ಪ್ರೂಫ್ ಸಮೇತ ನೀವು ಅಬ್ಜೆಕ್ಷನ್ ಹಾಕಿದ್ರೆ ನಿಮಗೆ ಮಾರ್ಕ್ಸ್ ಬರುತ್ತದೆ. ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ, ಮಾರ್ಕ್ಸ್ ಬರುತ್ತೆ. ಆ ಉದ್ದೇಶದಿಂದ ನಾವು ರೆಫರೆನ್ಸ್ ಮಾಡಿರ್ತಕ್ಕಂಥ ಪುಸ್ತಕವನ್ನೇ ಓದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ನೀವು ಇತಿಹಾಸಕ್ಕೆ ಸಂಬಂಧಿಸಿದಂತೂ ಹೇಳ್ತಾ ಇದ್ದೀನಿ, ಆರ್ ಮಂಜುನಾಥ್ ಸರ್ ಅವ್ರದ್ದು ಇತಿಹಾಸ ಪುಸ್ತಕವನ್ನು ಓದ್ರಿ. ಇವರು ಅತ್ಯಂತ ನಿಪುಣರು, ಅದೇ ರೀತಿಯಾಗಿ ಅತ್ಯಂತ ಒಂದು ಟೀಚಿಂಗ್ ಎಲ್ಲಿ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಬರವಣಿಗೆ ವೇಯಲ್ಲಿ ಆಗಿರ್ಬೋದು, ಅತ್ಯಂತ ಒಂದು ಅಚ್ಚುಕಟ್ಟಾಗಿ ಬರೆದಿರ್ತಕ್ಕಂಥ ಪುಸ್ತಕ ಅಂತಾನೆ ಹೇಳ್ಬೋದು. ಇದು ಒಂದು ಇತಿಹಾಸದ ಒಂದು ಗ್ರಂಥ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಾರ್ದು, ಇತಿಹಾಸದ ಗ್ರಂಥ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ದು? ಇತಿಹಾಸ, ಆರ್ ಮಂಜುನಾಥ್ ಸರ್ ಅವ್ರದ್ದು. ಇದು ಒಳ್ಳೆಯ ಪುಸ್ತಕ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದನ್ನ ತಗೊಳ್ರಿ, ಓಕೆನಾ ಸ್ನೇಹಿತರೆ. ಇದಾದ ನಂತರ ನೀವು ಕನ್ನಡಕ್ಕೆ ಸಂಬಂಧಿಸಿದಂಥದ್ದು ನಾನು ಏನೇ ಕನ್ನಡ ನೋಡಿ, ಕನ್ನಡ ವ್ಯಾಕರಣ ದರ್ಪಣ, ಇದು ಕೂಡ ಒಳ್ಳೆಯ ಪುಸ್ತಕ, ಗೌರ್ಮೆಂಟ್ ಪುಸ್ತಕ, ಎಲ್ಲರೂ ಸಿಕ್ಕರೆ ತಗೊಳ್ರಿ, ಒಳ್ಳೆಯ ಪುಸ್ತಕ. ಅದೇ ರೀತಿಯಾಗಿ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಿಸಿದಂತೆ ಅನಸೂಯ ಪೆರಿಗೆ ಅವ್ರದ್ದು PDF ನೋಟ್ಸ್ ಸಿಗುತ್ತೆ. ಎಲ್ಲಿಯಾದರೂ ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ಹೇಳಿ, ನಾನು ಕಳಿಸ್ಕೊಡ್ತೀನಿ. PDF ನೋಟ್ಸ್ ಸಿಗುತ್ತೆ, PDF, ಅದನ್ನು ಕೂಡ ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಪುಸ್ತಕಗಳನ್ನು ಫಸ್ಟ್ ಓದ್ರಿ. ಫಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಪುಸ್ತಕ ರೆಫರ್ ಮಾಡಬೇಡಿ. 6 to 12 ಗೋರ್ಮೆಂಟ್ ಪುಸ್ತಕವನ್ನು ಫಸ್ಟ್ ಓದ್ರಿ. ನೋಡ್ರಿ, ಮೊನ್ನೆ ಕ್ರೈಸ್ ಒಂದು ಏನಪ್ಪ ಅಂತಂದಾಗ ಪುಸ್ತಕ ಕ್ರೈಸ್ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ 2017 ಎಷ್ಟು ಟಫ್ ಕ್ವಶನ್ ಕೇಳಿದಾನಂದ್ರೆ, ಒಂದು ಪೇಜೇ ಒಂದು ಕ್ವಶನ್ ಇದೆ, ಓದಬೇಕಾದ್ರೆ ಸುಮಾರು 2 ರಿಂದ 3 ನಿಮಿಷ ಟೈಮ್ ತಗೊಳುತ್ತೆ. ಆ ರೀತಿ ಕ್ವಶನ್ ಪೇಪರ್ ಕೊಟ್ಟಿದ್ದೇನೆ. ಹಾಗಾಗಿ ಇವು ಎಲ್ಲ ಪುಸ್ತಕ ಓದಿದ್ವಿ ಅಂದ್ರೆ ನೀವು ಆಲ್ರೆಡಿ ಅದನ್ನ ನೋಡ್ತಾನೆ ಆನ್ಸರ್ ನಿಮಗೆ ಸಿಕ್ಬಿಡುತ್ತಲ್ವಾ. ಹಾಗಾಗಿ ಈ ಫಸ್ಟ್ ಗೋರ್ಮೆಂಟ್ ರೆಫರೆನ್ಸ್ ಪುಸ್ತಕವನ್ನೇ ಓದ್ರಿ ಅಂತ ಹೇಳ್ತಾ ಇದ್ದೀನಿ.
ಬೇರೆ ಯಾವ ಪುಸ್ತಕ ಓದ್ಬೇಡಿ. ಇವೆಲ್ಲ ಮುಗಿತಾ, ಓಕೆ, ನಿಮಗೆ ಲೋಕಲಲ್ಲಿ ಸಿಕ್ಕಿರ್ತಕ್ಕಂಥ ಪುಸ್ತಕವನ್ನು ನೋಡ್ರಿ. ಫಸ್ಟ್ ಇವನು ಮುಗಿಸಿ ನೋಡಿ. ಇನ್ನೊಂದು ಸೈಕಾಲಜಿಗೆ ಸಂಬಂಧಿಸಿದಂತು, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪುಸ್ತಕ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ, ಅಥವಾ ನಿಮ್ಮ PDF ಸಿಗುತ್ತೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ ಅಂತ ಸಿಗುತ್ತೆ. ಎಲ್ಲಿ ಸಿಗುತ್ತೀರಿ ಅಂತೇಳಿ, ಬುಕ್ ಶಾಲೆಯಲ್ಲಿ ಎಲ್ಲಿ ಸಿಗಲ್ಲ, ಆದರೆ ನಿಮಗೆ PDF ನೋಟ್ಸ್ ಸಿಗುತ್ತೆ. ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಹೊಡೀರಿ, ಕರ್ನಾಟಕ ಟೆಕ್ಸ್ಟ್ ಸೊಸೈಟಿ ಅಂತ ಹೊಡೀರಿ. ಅಲ್ಲಿ ನಿಮಗೆ 1 to 12 ಪುಸ್ತಕ ಸಿಗ್ತವೆ. ಅಲ್ಲಿ ನಿಮ್ಗೆ ಯಾವ್ದು ಬೇಕು, ಜಿಯೋಗ್ರಫಿ ಬೇಕಾದ್ರೆ ಜಿಯೋಗ್ರಫಿ ಪ್ರತಿಯೊಂದು ಪುಸ್ತಕ ಸಿಗುತ್ತೆ. ನೀವು ಎಲ್ಲಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಐತಲ್ಲ, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಂಪಲ್ಸರಿ ತಗೋಬೇಕು ಸ್ನೇಹಿತರೆ. ಅಲ್ಲಿ ಇರ್ತಕ್ಕಂಥದ್ದು ವಾಮದೇವಪ್ಪ ಪುಸ್ತಕ ಇದೆ ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನ, ವಾಮದೇವಪ್ಪ ಸರ್ ತಗೊಳ್ರಿ. ಅದೇ ರೀತಿಯಾಗಿ ಇಲ್ಲಾಂದ್ರೆ ಕೊಂಗವಾಡ ಇದೆಲ್ಲ ಅದನ್ನ ತಗೊಳ್ಳಿ. ಇವೆರಡು ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿದ ನಂತರ ವಾಮದೇವಪ್ಪ ಸರ್ ತಗೊಳ್ರಿ. ಅದೇ ರೀತಿಯಾಗಿ ಕೊಂಗವಾಡ ಇದೆಲ್ಲ ಅದನ್ನ ತಗೊಳ್ರಿ, ಒಳ್ಳೆಯ ಪುಸ್ತಕ. ಅದ್ರ ಜೊತೆಗೆ ಇಂಗ್ಲಿಷಿಗೆ ಸಂಬಂಧಪಟ್ಟಂತೆ ರ್ಯಾನ್ಬೋ ಇದೆ, ಅಥವಾ 6 to 10 ವರ್ಕ್ ಬುಕ್ಸ್ ಇದೆ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದೆ, ವರ್ಕ್ ಬುಕ್ಸ್ ಇದೆ. ಅದನ್ನು ಸ್ವಲ್ಪ ರೆಫರ್ ಮಾಡಿರಿ, ಅಲ್ಲ ನಿಮಗೆ ಆನ್ಸರ್ ಸಿಕ್ಬಿಡ್ತವೆ. ಇದನ್ನ ಬಿಟ್ಟು ಎಲ್ಲಿ ಕೇಳಲ್ಲ ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ರಿ. ಓಕೆ ಸ್ನೇಹಿತರೆ, ಇನ್ನು ಹೆಚ್ಚಿನ ಮಟ್ಟದ ಪುಸ್ತಕಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಗೆ ಉಚಿತವಾಗಿ ನೋಟ್ಸ್ ಬರಬೇಕಂದ್ರೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿ, KK ನ್ಯಾಷನಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು. ಅದೇ ರೀತಿಯಾಗಿ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಕೂಡ ಜಾಯಿನ್ ಆಗಿರಿ ಅಂತ ಹೇಳ್ತಾ ನಮ್ಮ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.